ಅದಕ್ಕೆ ಅದಕ್ಕೆ ಚೆನ್ನಾಗಿದ್ದೀರಾ? ಹಾಯ್ ಅತ್ತೆ, ಚೆನ್ನಾಗಿದ್ದೀರಾ? ಊರ್ಮಿಳಾ ಬಂದ ವರ್ಷ ಬಂದವ? ಹಾಂ ಅತ್ತೆ. ಮಾವ ಎಲ್ಲಿ ಕಾಣಿಸ್ತಾ ಇಲ್ಲ? ಎಲ್ಲೋ ಹೊಲ್ದಿಕ್ಕೆ ಹೋಗೋದು ಕಣವ, ಹೊಲ ನೋಡ್ಕೊಬತ್ತೀನಿ ಅಂತ ಹೋಗೋದೆ. ತರಕಾರಿ ಹಾಕಿ ಬೇಯಿಸಿ ಅದನ್ನೇ ನೋಡ್ಕೊಬತ್ತೀನಿ ಅಂತ ಹೋಗೋದೆ. ಬನ್ನಿ ಕೂತ್ಕೊಳ್ರವ. ಹಾಂ ಅದಕ್ಕೆ ಕೂತ್ಕೋತೀವಿ. ಏನದಕ್ಕೆ ಮರ್ತೇ ಬಿಟ್ರಿ, ನಮ್ಮನ್ನ ನೆನೆಸ್ಕೊಳ್ಳೋದೇ ಇಲ್ಲ ಈಗ. ಅದಕ್ಕೆ ನಾವೇ ನಿಮ್ಮನ್ನು ಅಣ್ಣನ ನೋಡಬೇಕು ಅನ್ನಿಸ್ತು, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ ಅತ್ತೆ. ಅದಕ್ಕೆ ಅಯ್ಯೋ ಬವ್ವ, ನಾವೆಲ್ಲಿ ನಿಮ್ಮ ಮರ್ತ್ಬಿಟ್ಟಿದ್ವಾ? ನೀವೇ ಅಲ್ವಾ ಸಿಟಿಗೆ ಹೋಗಿ ಸೇರ್ಕೊಂಡ್ಮೇಲೆ ಹಳ್ಳಿಲಿದ್ದಾಗ ಚೆನ್ನಾಗೇ ಮಾತಾಡ್ತಿದ್ದೆ. ನೀನು ಬೆಂಗಳೂರಿಗೆ ಹೋಗಿ ಸೇರ್ಕೊಂಡ್ಮೇಲೆ ಮಾತಾಡೋದೇ ಬಿಟ್ಬಿಟ್ಟೆ. ನಿಮ್ಮದೇ ನಮ್ಮ ಲೆವೆಲ್ ಬೇರೆ ನಿಮ್ಮ ಲೆವೆಲ್ ಬೇರೆ ಅಂತ ನೀನೆಲ್ವಾ ಅಂದೋಳ ಬತ್ತು. ಇನ್ನೇನು ಮಾಡಿ, ನಿಮ್ಮ ಲೆವೆಲ್ಗೆ ನಾವು ಮ್ಯಾಚ್ ಹಾಕಿಲ್ಲ. ನಿಮ್ಮಂಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರೋಕ್ಕಿಲ್ಲ, ಸ್ಟೈಲ್ ಆಗಿರೋಕ್ಕೂ ಬರೋಕ್ಕಿಲ್ಲ. ನಾವಿರೋದೇ ಹಿಂಗೆ ಹಳ್ಳಿ ಜನ. ನಿಮ್ಗೆ ನಾವೆಲ್ಲವ ಮ್ಯಾಚ್ ಆದವು. ಅದೇನಪ್ಪ ಈಗ ನೆನೆಸ್ಕೊಂಡು ನೀವೇ ಬಂದುಬಿಟ್ಟಿದ್ದೀರಿ. ಯೋ ಬಿಡಿ ಅದಕ್ಕೆ ಬಿಡಿ, ಅದಕ್ಕೆಲ್ಲ ಯಾಕೆ ತಲೆ ಕೆಡ್ಸ್ಕೊತೀರಾ? ಆವಾಗೇನೋ ಹಂಗೆ ಅಂದೆ ನಾನು, ಆಮೇಲೆ ನನಗೆ ಅರ್ಥ ಆಯ್ತು ಅದಕ್ಕೆ ನಾನು ಹಂಗೆ ಮಾತಾಡಬಾರ್ದಿತ್ತು, ತಪ್ಪಾಯಿತು ಅಂತ. ಈಗ ನಮಗೂ ಯಾರಿದ್ದಾರೆ ಅದಕ್ಕೆ? ನಮ್ಮ ಮನೆಯವ್ರು ಹೋದ್ಮೇಲೆ ನಾನು ನನ್ನ ಮಗಳು ಇಬ್ಬರೇ ಬೆಂಗಳೂರಲ್ಲೇ ಇದ್ವಿ. ಎಷ್ಟು ದಿನ ಅಂತ ಇಬ್ಬರೇ ಇರೋಕ್ಕಾಗುತ್ತೆ ಹೇಳಿ? ನಮಗೂ ಸಂಬಂಧಿಕರು ನೆಂಟರು ಎಲ್ಲ ಬೇಕಲ್ವಾ? ನನಗೂ ಯಾರಿದ್ದಾರೆ ನಿಮ್ಮನ್ನು ಬಿಟ್ಟರೆ, ಅದಕ್ಕೆ ಬಂದೆ ಅದಕ್ಕೆ. ಸರಿ ಕಣ್ರ, ಆಯಿತು ಬಿಡು, ನಿಮ್ಮ ಅಣ್ಣ ಬರ್ತದೆ, ಕೂತ್ಕೊಳ್ಳಿ. ಪ್ರೀತಮ್ ಮಾವ ಎಲ್ಲಿ? ಅಯ್ಯೋ ಇವಳ್ದೊಂದು ಹಠ, ಪ್ರೀತಮ್ಮ ನೋಡಬೇಕು ಪ್ರೀತಮ್ಮನ ನೋಡಬೇಕು ಪ್ರೀತಮ್ಮನ ನೋಡಬೇಕು ಪ್ರೀತಮ್ಮನ ನೋಡಬೇಕು ಅಂತ. ಅದಕ್ಕೆ ಅದು ಕರ್ಕೊಬಂದೆ. ಎಲ್ಗೋದ ಪ್ರೀತಮ್ಮ? ಅದಕ್ಕೆ ಗೌರ್ಮೆಂಟ್ ಕೆಲಸ ಸಿಕ್ತಂತೆ, ಒಳ್ಳೆ ಕೆಲಸನೇ ಅಂತೆ, ಬೇಕಾದಷ್ಟು ಸಂಬಳ ಬರ್ತದಂತಲ್ಲ ಅದಕ್ಕೆ. ವಿಷಯ ಗೊತ್ತಾಯ್ತದೆ ಬಿಡು, ಗೊತ್ತಾಯ್ತದೆ. ಅದಕ್ಕೆ ತಾನೇ ಮಗಳ ಕರ್ಕೊಬಂದಿರೋದು ನೀನು. ನಿನ್ನ ಬುದ್ಧಿ ನನಗೆ ಗೊತ್ತಿಲ್ವಾ? ಅದಕ್ಕೆ ನಿಮ್ಮನ್ನೇ ಕೇಳಿದ್ದು, ಪ್ರೀತಮ್ ಎಲ್ಲೋದ ಅಂತ. ಅವನಿಲ್ಲಿ ಇಲ್ಲ ಕಣವ, ಅವನ ಕೆಲಸ ಸಿಕ್ತಲ್ಲ, ಅದು ಬೇರೆ ಊರಲ್ಲಿ ಸಿಕ್ಕಿರೋದಲ್ವಾ, ಅಲ್ಲೇ ಅವನೇ. ಇಲ್ಲಿಂದ ಅಲ್ಗೂ ಓಡಾಡಕ್ಕೆ ಹಾಕಿಲ್ಲ ಅಂದ್ಬಿಟ್ಟು ಅಲ್ಲೇ ಅವನೇ. ನಮ್ಮ ಅಕ್ಕನ ಮನೆ ಅಲ್ಲೇ ಇರೋದು, ಅಲ್ಲೇ ಉಳ್ಕೊಂಡವನೇ ಅವ್ರ ಮನೇಲಿ. ಹೌದಾ? ಓ, ನನಗೆ ಪ್ರೀತಮ್ ಅವ್ನು ನೋಡೋಕ್ಕಾಗಲ್ವ ಅತ್ತೆ? ಆಗಿದ್ರೆ ಬರಲ್ವ ಅವ್ರು ಇಲ್ಲಿಗೆ? ಅಲ್ಲ ಅದಕ್ಕೆ ಶನಿವಾರ ಭಾನುವಾರ ರಜಾ ಅಲ್ವಾ? ಓ, ನಾಳೆಗೆ ಬರ್ತಾನೋ ಏನೋ ಗೊತ್ತಿಲ್ಲ ಕಣವ, ಗೊತ್ತಿಲ್ಲ. ಹಾಂ ಕುಂತ್ಕೊಳ್ಳಿ, ಬರ್ತೀನಿ. ಏನಮ್ಮ ಅತ್ತೆಗೆ ನಾವು ಬಂದಿರೋದು ಇಷ್ಟನೇ ಆಗಿಲ್ಲ ಅನಿಸುತ್ತೆ, ಸರಿಯಾಗಿ ಮಾತಾಡ್ತಾನೆ ಇಲ್ಲ ಅವರು. ಅಯ್ಯೋ ಇನ್ನೇನು ಮಾಡಿಯವ, ಚೆನ್ನಾಗೇ ಇದ್ದರು ಮಾತಾಡ್ಕೊಂಡು. ನಾನು ಬೆಂಗಳೂರಿಗೆ ಹೋದ್ಮೇಲೆ ನಿಮ್ಮಪ್ಪ ಅಲ್ಲ ಹೋಗ್ಬಿಟ್ರ, ಅಲ್ಲಿ ಜನ ಸ್ಟೈಲು ಅದು ಇದು ಎಲ್ಲ ಕಲ್ತ್ಕೊಂಡು ಸುಮ್ಮನಿರು. ನಾನೇ ಇವ್ರನ್ನೆಲ್ಲ ಬುಟ್ಟಾಕ್ಬಿಟ್ಟಿದ್ದೆ. ಬಂದಿದ್ರು ಇವ್ರುವೇ ಬೆಂಗಳೂರಿಗೆ ಒಂದೆರಡು ಸತಿ, ನಾನೇ ಇವ್ರನ್ನ ಸರಿಯಾಗಿ ಮಾತಾಡಿಸ್ದೆ, ಅವಮಾನ ಮಾಡಿ ಕಳಿಸ್ಬಿಟ್ಟಿದ್ದೆ. ಅದಕ್ಕೆ ಇವ್ರಿಗೆ ಈಗ ಬಂದವಳಲ್ಲ ಅಂತ ಇದು ಮಾಡ್ತಾರೆ. ನಮಗೇನಾಗಬೇಕು ಹೇಳು? ನಾವು ಬಂದಿರೋದೇನೋ ಅದ್ರ ಮೇಲೆ ಮಾತ್ರ ಕಾನ್ಸಂಟ್ರೇಟ್ ಮಾಡು. ಅತ್ತೆ ನೋಡಿದ್ರೆ ಹಿಂಗೆ ಆಡ್ತಿದ್ದಾರೆ. ನನ್ನ ಪ್ರೀತಮ್ ಜೊತೆ ಮದುವೆ ಮಾಡಿಕೊಡ್ತಾರ ಇವರು? ನೀನು ಅಂದ್ಕೊಂಡಿರೋದು ಆಗುತ್ತಮ್ಮ? ಹಾಂ ಆಗಲೇಬೇಕು. ಇದು ನಮ್ಮ ಅಪ್ಪನ ಮನೆ, ಬೇಕಾದಷ್ಟು ಆಸ್ತಿ ಅಂತಸ್ತೈತೆ. ನೋಡು ಮನೆ ಹೆಂಗಿದ್ದದ ಅಂತ. ಅದು ಅಲ್ಲದೆ ಅವ್ನಿಗೆ ಒಳ್ಳೆ ಗೌರ್ಮೆಂಟ್ ಕೆಲಸ ಸಿಕ್ಕದೆ, ಬೇಕಾದಷ್ಟು ಸಂಬಳ ಸಿಗ್ತದೆ. ಈ ಮನೆ ಆಸ್ತಿ ಅಂತಸ್ತು ಬೇರೆಯೊಳಗೆ ಬಿಟ್ಬಿಡೋಕ್ಕದ? ಹಾಗೆ ನನಗೆ ಬುದ್ಧಿ ಇತ್ತಿಲ್ಲ. ನಿಮ್ಮ ಅಪ್ಪ ಇರೋ ಗಂಟ ಅಯ್ಯೋ ತಲೆನೇ ಇಲ್ದಂಗೆ ಆಡ್ತಿದ್ದೆ. ಆದರೆ ಈಗ ಗೊತ್ತಾಗಿದ್ದು ನಮಗೆ ಇವರೆಲ್ಲ ಬೇಕು, ನೆಂಟು ಸ್ಥಾನದಲ್ಲಿ ಮದುವೆ ಮಾಡ್ಕೊಂಡ್ರೆ ಬೇಕಾಯ್ತದೆ. ಇದು ಅಲ್ಲದೆ ಇಷ್ಟೊಂದು ಆಸ್ತಿ ಅಂತಸ್ತೆಲ್ಲ ನಾವು ಯಾರಿಗೆ ಬಿಟ್ಕೊಡ್ಬೇಕು ಹೇಳು? ಈಗೇನೋ ಇಷ್ಟು ದಿನ ಕೆಲಸ ಆಯ್ತಿಲ್ಲ, ಹಂಗೆ ತಿರ್ಕೊಂಡು ನಿಂತಿದೆ. ಅದಕ್ಕೆ ನಾನು ಯೋಚನೆ ಮಾಡಿದ್ದಿಲ್ಲ, ಅಯ್ಯೋ ಬಿಡುವತ್ತಾಗೆ ಅಂತ. ಈಗ ಬೇಕಾದಷ್ಟು ಆಸ್ತಿ ಅಂತಸ್ತು ಜೊತೆಗೆ ಒಳ್ಳೆ ಕೆಲಸ ಸಿಕ್ಕದೆ, ಗೌರ್ಮೆಂಟ್ ಕೆಲಸ ಬೇರೆ, ಯಾಕ್ಬಿಟ್ಟು. ಸರಿ ಅಮ್ಮ, ಮಾವ ನಾಳೆ ಬರ್ತಾನೆ ಅಂತೀಯಾ? ತನಕ ಸುಮ್ಮನಿರು, ಬರ್ತಾನೆ. ನಾನೆಲ್ಲ ವಿಚಾರಿಸ್ಬಿಟ್ಟೆ ಬಂದಿರೋದು. ಶನಿವಾರ ಭಾನುವಾರ ಆದರೆ ಇಲ್ಲಿಗೆ ಬರ್ತಾನೆ ಎಲ್ಗೋತಾನೋ ನೋಡು. ಅಲ್ಲ ಒಪ್ಕೊಂಡು ಮದುವೆ ಫಿಕ್ಸ್ ಮಾಡ್ಕೊಂಡೆ ಹೋಗ್ಬೇಕು ನಾವು, ಆಯಿತಾ? ನೀನು ನಿಮ್ಮ ಮಾವ ಬಂದಾಗ ಒಂದು ಸ್ವಲ್ಪ ಅವನು ಇಷ್ಟಪಡಂಗಿರು. ಸರಿ ಅಮ್ಮ, ಆಯಿತು. ಅದಕ್ಕೆ ಏನು ಅಡುಗೆ ಮಾಡ್ತಾಯಿದ್ದೀರಾ? ಸ್ಪೆಷಲ್ಲಾ ನಾವು ಬಂದಿರೋದಕ್ಕೆ? ಮಾಡೋಣ ಬಿಡವ ಊರ್ಮಿಳ, ಮಾಡೋಣ ಬಿಡು. ಎಷ್ಟೋ ವರ್ಷ ಆದಮೇಲೆ ಬಂದಿದ್ಯಾ, ಅದರಲ್ಲೇನು ಮಾಡೋಕ್ಕಾಗ್ತದೆ ಬಿಡವ. ಏನು ಬೇಕು ಮಾಡ್ಕೊಡ್ತೀನಿ ಬಿಡಿ, ವರ್ಷ ಮಾಡ್ತೀನಿ ಬಿಡವ. ನಿಂಗೇನು ಇಷ್ಟ ಅದ ಕೂತ್ಕೊಳ್ಳಿ. ಅಯ್ಯೋ ಅದಕ್ಕೆ ವರ್ಷಂಗೆ ಅಡುಗೆ ಕಲಿಬೇಕು ಅಂತ ಒಸಿ ಆಸೆ ಎಲ್ಲ ಕಣದಕ್ಕೆ. ನಾನು ಹೇಳ್ಕೊಡ್ತೀನಿ, ಆದರೂ ನೀವು ಮಾಡೋ ಥರ ಕಲಿಯೋಕ್ಕಾಗೋದಿಲ್ಲ ಬಿಡಿ. ನನಗಂತೂ ಬರೋದೇ ಇಲ್ಲ ಕಣದಕ್ಕೆ. ಹಳ್ಳಿಲಿದ್ದಾಗ ಹೊಸಿ ಸುಮಾರಾಗಿ ಮಾಡ್ತಿದ್ದೆ, ಸಿಟಿಗೆ ಹೋದ್ಮೇಲೆ ಮಾಡದೇ ಬಿಟ್ಬಿಟ್ಟು ಈಗ ಅಡುಗೆಗಳೇ ಮರ್ತೋಗ್ಬಿಟ್ಟವೆ. ಇವಳಿಗೆ ಹೆಂಗೆ ಹೇಳ್ಕೊಡೋಣ ನಾನು? ಅದಕ್ಕೆ ಇಲ್ಲಿ ಕರ್ಕೊಂಡ್ಬಂದಿದ್ದೀನಿ. ಅಡುಗೆ ಮಾಡೋದು ಎಲ್ಲನೂ ಹೇಳ್ಕೊಡಿ ಅದಕ್ಕೆ ನೀವೇ. ಅಯ್ಯೋ ಬಿಡವ, ಕಲ್ತ್ಕೊಳ್ಳಿವಂತೆ. ಇವತ್ತು ತಾನೇ ಬಂದಿದ್ದೀರಿ, ಹೋಗಿ ರೂಮಲ್ಲಿ ಹೊತ್ತು ಮನ್ಕೊಂಡಿರಿ, ಅಡುಗೆ ಮಾಡಿಬಿಟ್ಟು ಹೇಳಿಸ್ತೀನಿ ಬಿಸಿಲೊತ್ತು. ಓಕೆ ಅತ್ತೆ, ಓಕೆ. ನನಗೂ ಇಲ್ಲೆಲ್ಲ ಆಗಲ್ಲ, ಆರಾಮಾಗಿ ರೆಸ್ಟ್ ಮಾಡಬೇಕು. ಬೆಂಗಳೂರಿಂದ ಟ್ರಾವೆಲ್ ಮಾಡ್ಕೊಂಡು ಬಂದ್ಬಿಟ್ಟು ತುಂಬ ಸುಸ್ತಾಗ್ತಿದೆ. ಅಮ್ಮ ಬಾಮ್ಮ. ಸರಿ ಕಣವ. ಓ ವರ್ಷ ಬುದ್ಧಿ ಇಲ್ವ ನನಗೆ? ನೀನು ಹಿಂಗೆ ಆಡಿದ್ರೆ ಲೇಜಿ ಹಂಗೆ ಅವ್ಳು ಏನು ಅನ್ಕೊಳಕ್ಕಿಲ್ಲ. ಎಲ್ಲ ಭಂಗ ಕಲಿಬೇಕು, ಅಡುಗೆ ಕಲಿಬೇಕು, ಹಂಗೆ ಹಿಂಗೆ ಅಂತ ನಿಮ್ಮ ಮತ್ತೆ ಬುಟ್ಟಿಗೆ ಹಾಕು ಅಂದರೆ ನನಗೆ ಟ್ರಾವೆಲ್ ಮಾಡಿ ಸುಸ್ತಾಗ್ತಿದೆ, ನಿದ್ದೆ ಮಾಡಬೇಕು ಅಂತವಳು.
ಅಮ್ಮ ಒಂದೇ ದಿನಕ್ಕೆ ಎಲ್ಲ ಮಾಡೋಕ್ಕಾಗುತ್ತಾ? ಇವತ್ತು ಆರಾಮಾಗಿ ರೆಸ್ಟ್ ಮಾಡೋಣ, ನಾಳೆಯಿಂದ ನೋಡ್ಕೊಳ್ಳೋಣ ಬಾ. ಅಮ್ಮ ಈ ರೂಮ್ ನೋಡು ಎಷ್ಟು ದೊಡ್ಡದಾಗಿದೆ ಅಂತ. ಕಣವ ನಾನು ಒಳ್ಳೆ ಪೆದ್ದಂಗೆ ಜಾಸ್ತಿ ಅಂತಸ್ತಿ ಎಲ್ಲ ಬಿಟ್ಬಿಟ್ಟು ಅಲ್ಲಿ ಹೋಗಿ ಕುಂತಿದ್ದೆ. ಈ ಮನೆ ಸೊಸೆ ಆಗ್ಬಿಟ್ರೆ ನೀನು ರಾಣಿ ಹಂಗಿರ್ಬೋದು ಆಯ್ತಾ? ನೆನ್ಪಿಟ್ಕೋದ್ನ ತಲೆಯಲ್ಲಿ. ಆಯ್ತಮ್ಮ, ಬಟ್ ಅತ್ತೆ ಹಿಂಗಿದಾರಲ್ಲ ಒಪ್ಕೋತಾರಾ? ನೋಡು, ಒಪ್ಕೊಂಡು ಮದುವೆ ಮಾಡೋ ಹೊಸಿ ಅತ್ತೆ ಅತ್ತೆ ಅನ್ಕೊಂಡು ಅವಳು ಹೇಳಿದ್ ಕೇಳ್ಕೊಂಡು ಇರು. ಮದುವೆ ಆದಮೇಲೆ ಇನ್ನೇನು ನಮ್ಮದೇ, ಅವಳ ಬಾಲ ಬಿಚ್ಚಲಿ ಕಟ್ ಮಾಡಾಕ್ಬಿಡ್ತೀನಿ ನಾನು. ಹೌದಮ್ಮ, ಮದುವೆ ಆಗೋ ತನಕ ಅತ್ತೆ ಹೇಳ್ದಂಗೆ ಕೇಳ್ತೀನಿ ಬಿಡು. ಮಾವ ಏನೋ ಓಕೆ ಅನ್ಕೋತೀನಿ, ಅವರು ನಿನ್ನ ಮೇಲೆ ಪ್ರೀತಿ ಇಟ್ಕೊಂಡಿದ್ರು. ನೀನೇ ಮಾವಂಗೆ ಅತ್ತೆಗೆಲ್ಲ ಅವಮಾನ ಮಾಡಿ ಅವರೆಲ್ಲ ನಮ್ಮ ಮೇಲೆ ದ್ವೇಷ ಮಾಡೋಂಗೆ ಮಾಡಿಬಿಟ್ಟಿದ್ಯಾ. ನೀನು ಮೊದಲೇ ಇದೆಲ್ಲ ಬುದ್ಧಿ ಇರಬೇಕಿತ್ತು ತಾನೇ ನಿನಗೆ. ಅಯ್ಯೋ ಏನು ಮಾಡಿಯವ, ಏನು ಮಾಡಿ ಬುದ್ಧಿ ಇತ್ತಿಲ್ಲ ನನಗೆ. ದಡ್ಡಿ ಹಂಗೆ ಮಾಡಿಬಿಟ್ಟೆ ನೀನು. ಅಮ್ಮ ನೀನು ಮೊದಲೇ ಹೇಳಿದಿದ್ರೆ ನಾನು ಲವ್ವೇ ಮಾಡ್ತಿರ್ಲಿಲ್ಲ. ನಾನು ಕರಣ್ಣ ತುಂಬ ಲವ್ ಮಾಡ್ತಿದ್ದೀನಮ್ಮ. ಈಗ ನೋಡಿದ್ರೆ ನೀವು ಪ್ರೀತಮ್ ಜೊತೆ ಮದುವೆ ಮಾಡ್ತೀನಿ ಅಂತ ಕರ್ಕೊಂಡು ಬಂದಿದ್ಯಾ. ನೀನು ಮೊದಲೇ ಪ್ರೀತಮ್ ಜೊತೆ ಮದುವೆ ಮಾಡ್ತೀನಿ ಅಂತ ಹೇಳಿದರೆ ನನ್ನ ಕರಣ್ಣ ಲವ್ವೇ ಮಾಡ್ತಿರ್ಲಿಲ್ಲ. ಸರಿ ಅಮ್ಮ, ಆಯಿತು. ಅಮ್ಮ ಈ ಕರಣ್ ಫೋನ್ ಮಾಡಿದ್ರೆ ಏನಮ್ಮ ಮಾಡೋದು? ಕಂಟಿನ್ಯೂಸ್ ಫೋನ್ ಮಾಡ್ತಿದ್ದಾನೆ. ನಾನು ಅವ್ನಿಗೇನು ಹೇಳ್ದೆ ಬಂದ್ಬಿಟ್ಟಿದ್ದೀನಿ. ನೋಡು, ಆ ನಂಬರ ಡಿಲೀಟ್ ಮಾಡಿಬಿಟ್ಟು ಬ್ಲಾಕ್ ಲಿಸ್ಟ್ಗೆ ಹಾಕ್ಬಿಡು. ನಾವೀಗ ಇಲ್ಲಿ ಬಂದಿರೋ ವಿಷಯ ಅವ್ನಿಗೇನು ಹೇಳಿಲ್ಲ ತಾನೆ. ಹೊಸ ದಿನ ಮಾಡ್ತಾನೆ. ಅಯ್ಯೋ ಕಾದಿ ಸಾಕಾಗಿ ಸುಮ್ಮನೆ ಆಯ್ತಾನೆ. ಅವರೇರು ಬೆಂಗಳೂರಲ್ಲಿ ಸಿಟಿಲಿರೋರು, ನಿನ್ನೇನು ನಂಬ್ಕೊ ಕೂತ್ಕೊಂಡ ಅವನು. ಅಮ್ಮ ಪಾಪ ಅಮ್ಮ ಕರಣ ಆ ಥರ ಅಲ್ಲಮ್ಮ ಅವನು. ಬಾಯ್ ಮುಚ್ಕೊಂಡು ಕೂತ್ಕೊ ನೀನು. ಕರಣತೆ ಕರಣ ನೋಡು, ಅವ್ನ ವಿಷಯ ಈ ಮನೇಲಿ ಎತ್ತಬೇಡ ನೀನು. ಯಾರು ಕೇಳಿಸ್ಕೊಂಡ್ರೆ ಏನು ಕತೆ? ನಾವು ಬಂದಿರೋದೆಲ್ಲ ಹಾಳಾಗೋಯ್ತದೆ. ಬಾಯಿ ಮುಚ್ಕೊಂಡು ಕೂತ್ಕೊ ನೀನು. ಇನ್ನೊಂದ್ಸತಿ ಅವ್ನ ಹೆಸರು ಎತ್ತಬೇಡತ್ತು ನೀನು ಇಲ್ಲಿ. ಮೊದಲು ಪ್ರೀತಮ್ಮ ಮದುವೆ ಆಗಕ್ಕೆ ಏನು ಮಾಡಬೇಕು ಅಂತ ಅದ್ರ ಬಗ್ಗೆ ಯೋಚನೆ ಮಾಡು. ಕರಣ ಅಂತೆ ಕರಣ. ಸರಿ ಬಿಡಮ್ಮ, ಆಯಿತು, ಬೈಬೇಡ. ಇನ್ನೊಂದ್ಸತಿ ನಾನು ಆ ವಿಷಯ ಮಾತಾಡಲ್ಲ. ನೋಡು, ಮಾವ ಬಂದಿಟ್ಕೆ ಹೋಗಿ ಮಾವನ ಕಾಲಿಗೆ ಬೀಳು. ಮಾವ ನಮಸ್ಕಾರ ಅಂತ ಮಾತಾಡ್ಸು ಸ್ಟೈಲಾಗಿ. ಹಾಯ್ ಮಾವ, ಹಾಯ್ ಮತ್ತೆ ಅಂತ. ಹಾಯ್ ಅತ್ತೆ ಅಂದಲ್ಲ, ಹಂಗೆ ಹಾಯ್ ಮಾವ ಅನ್ಬೇಡ. ಅವ್ರಿಗಿದೆಲ್ಲ ಇಷ್ಟ ಆಗೋಕ್ಕಿಲ್ಲ. ಹೋಗ್ಬಿಟ್ಟು ಕಾಲಿಗೆ ಬಿದ್ಬಿಟ್ಟು ನಮಸ್ಕಾರ ಮಾಡು. ಅಯ್ಯೋ ನನ್ನ ತಂಗಿ ಮಗಳು ಇಷ್ಟು ಚೆನ್ನಾಗವಳಲ್ಲ, ನನ್ನ ಮಗನಿಗೆ ಮಾಡಿಕೊಂಡ್ರೆ ನನ್ನ ತಂಗಿ ಮಗಳನ್ನೇ ಮಾಡ್ಕೋಬೇಕು ಅಂತ ಅನಿಸ್ಬೇಕು ನಮ್ಮ ಅಣ್ಣಂಗೆ. ಹಂಗೆ ಮಾಡು. ಆಯ್ತಮ್ಮ, ಆಯಿತು. ಅಪ್ಪ ಟಾರ್ಚರ್ ನಿಂದು. ಬೆಂಗಳೂರಲ್ಲಿದ್ದಾಗ ನಾನು ಏನು ಕೇಳ್ತಿರ್ಲಿಲ್ಲ, ಆರಾಮಾಗಿ ಫ್ರೀಯಾಗಿ ಬಿಟ್ಬಿಟ್ಟಿದ್ದೆ. ಈಗ ಏನಮ್ಮ ನೀನು ಬಂದು ನಾನು ಈ ಥರ ಟಾರ್ಚರ್ ಮಾಡ್ತಿದ್ಯಾ? ನೋಡು, ಅದು ಬೆಂಗಳೂರು, ನೀನು ಹೆಂಗಿದ್ರು ತಡೀತದೆ. ಆದರೆ ಇದು ಹಂಗಲ್ಲ ನೋಡು. ಇಲ್ಲಿ ಎಲ್ಲ ಸಣ್ಣ ಸಣ್ಣದನ್ನೂ ನೋಡ್ತಾಳೆ ನಮ್ಮ ಅತ್ತಿಗೆ. ಅವಳಿಗೂ ಇಷ್ಟ ಆಗ್ಬೇಕು ನೀನು ಫಸ್ಟು, ಆಮೇಲೆ ಅವ್ಳ ಮಗನ ಮದುವೆ ಮಾಡ್ಕೊಳ್ಳೋದು, ಗೊತ್ತಾಯ್ತಾ? ಸರಿ ಅಮ್ಮ, ಆಯಿತು. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನನ್ನ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ, ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್. ದಯವಿಟ್ಟು ಇದೇ ಥರ ನೋಡಿ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಯಾರು ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.